ओम सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं। श्री विष्णु विश्वादिमूलमायादेव सर्वेश परमं आउदनु काणदೊಡಮೈತಿನೋ ಜೀವ ಜಡ ರೂಪ ಪ್ರಪಂಚವನದಾಮುದು ಆವರಿಸಿಕೊಂಡು ನುಡದೆ ಭಾವ ಕೊಡಪಡದಂತೆ ಅಳತೆಗಳ ಬಡದಂತೆ ಇಹುದು ಇಲ್ಲವ ತಿಳಿಯ ಕೊಡದೊಂದು ವಸ್ತು ನಿಜ ಮಹಿಮೆಯಿಂದ ಜಗವಾಗಿ ಹರಿಪುದದುಳ್ಳಿತೆಂಬುದು ನಿಸದವಾದೊಡ ಗಹನಗತವತಿ ಶರಣೋ ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಪರಚರ್ಚಮದ ವಿಚಾರ ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ಬದುಕುರ ಸತರ್ಪೈತ್ಯ ಸವಿಸುವುದು ಜೀವರಸ ಹೃದಯ ಗಪ್ಪದಿ ತಳದಿ ಕುಡಿಕಾರ ರಹಸ್ಯ ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ಪರಬತಿನೇಂದಾಶ್ರಮತ ಸ್ವರರಾಗ ಗೀತಿಗಳು ನಾಟ್ಯಾಭಿನೀತಿಗಳು ಪರದೇಳಿಸುವವು ಮನಸ್ಸಿನ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಶ್ವರೇ ವ್ಯಸನ ಕಾರಣವೊಂದು ಹಸನ ಕಾರಣವೊಂದು ರಸಗಳಿ ವೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದ ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಪದ ಚರ್ಚೆ ಮತ ವಿಚಾರಕ್ಕೆ ತಕ್ಕ ಭಾಷೆ ಹೃದಯ ಮತಿ ಸತಿಪತಿಗಳೆಂತಿರಲು ಯುಕ್ತವನ್ನು ಬದುಕುವ ಸತ್ಯ ರಾಗ ಮತ್ತು ತಾಳಗಳ ವಿಸ್ತಾರ ಅದು ಹೃದಯವನ್ನ ತಾಳ್ತಿದೆ, ಹೃದಯವನ್ನು ಸ್ಪರ್ಶಿಸಲಿಕ್ಕೆ ಸಾಧ್ಯ. ಆದ್ರೆ ವಿಧವಾಗಿರ್ತಕ್ಕಂಥ ಅಭಿಪ್ರಾಯಗಳ ವಿಚಾರದಲ್ಲಿ ಅವುಗಳನ್ನು ಚರ್ಚಿಸುವುದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗ. ಪದ ಚರ್ಚೆ ಮತ ವಿಚಾರಕ್ಕೆ ತಕ್ಕ ಭಾಷೆ. ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವರು. ಹೃದಯ ಮತ್ತು ಬುದ್ಧಿ ಶಕ್ತಿಯನ್ನು ಹೇಳಿದ್ರೆ ಅವು ಸತಿಪತಿಗಳ ಹಾಗಿರ್ಬೇಕು. ಒಂದ್ ವೇಳೆ ಅವು ಸತಿಪತಿಗಳ ಹಾಗೆ ಇಲ್ಲ ಅಂತಂದ್ರೆ ಕಷ್ಟವಾಗುತ್ತೆ. ಅವು ಹಾಗಿದ್ದಾಗ ಅನ್ಯೋನ್ಯ ಮತ್ತು ಪೂರಕವಾಗಿರುತ್ತೆ. ಹಾಗಿದ್ರೆ ಒಳ್ಳೆ ಬದುಕು ರಸತರ್ಕ. ಆವಾಗ ಜೀವನದ್ದು ರಸ ಮತ್ತು ತರ್ಕಗಳ ತರ್ಕಗಳ ಏಕತೆಯಿಂದ ಚೆನ್ನಾಗಿರ್ತದೆ, ಸುಂದರವಾಗಿರ್ತದೆ. ಇಲ್ಲ ಬುದ್ಧಿಯನ್ನು ಇನ್ನೇನೋ ವಿಚಾರವನ್ನು ಮಾಡುವಂಥದ್ದು, ಮನಸ್ಸು ಮತ್ತೇನೋ ವಿಚಾರವನ್ನು ಮಾಡುವಂಥದ್ದು,
ಸರಿಯಲ್ಲ. हरि ओम हरि ओम हरि ओम. ಅಡಿಯೋ ಕೇಳಿದೆ. ಸ್ರವಿಸುವುದು ಜೀವರ ಸಹೃದಯ ಗತ್ತದ ತಳದಿ ಕಿವಿಗಾರ ರಹಸ್ಯ ದುರಿ ಕಾವ್ಯ ಗಾನಗಳಿ ಭುವನದಾಚಿನ ರಹಸ್ಯದಿ ಕೀರ್ತಿ ವೇದಗಳ ಅವಧಿನೆಂದಾಶ್ರಮದ ಜೀವನದ ರಹಸ್ಯ ಅನ್ನುವಂಥದ್ದು ಏನಿದೆ ಹೃದಯದ ಆಳದಿಂದ ಬರ್ತದೆ. ಆ ಗೂಢವಾಗಿರ್ತಕ್ಕಂತಹ ಆಳವಾಗಿರ್ತಕ್ಕಂತಹ ಧ್ವನಿಗಳು ಅನ್ನುವಂಥದ್ದು ಏನಿದೆ ಕಾವ್ಯಗಳನ್ನು ಓದೋದ್ರಿಂದ ಸಂಗೀತವನ್ನು ಕೇಳೋದ್ರಿಂದ ಅವು ನಮ್ಮ ಒಂದು ಒಳ ಕಿವಿಯನ್ನ ಸ್ಪರ್ಶಿಸ್ತವೆ. ನಾವು ಒಳ ಕಿವಿಗೆ ಹೋಗ್ಲಿಕ್ಕೆ ಅನುಕೂಲವಾಗುತ್ತದೆ. ಕಿವಿದ ರಹಸ್ಯದಲ್ಲಿ ಕಾವ್ಯಗಾನಗಳಿಂದ ಭುವನದಾಚಿನ ರಹಸ್ಯದ ಕೀರ್ತಿ ವೇದಗಳ ರವದಿನೆಂದ ಆಶ್ರಮದ ಇಲ್ಲಿರ್ತಕ್ಕಂತಹ ರಹಸ್ಯ ಕೀರ್ತಿ ವೇದಗಳ ಧ್ವನಿಯಿಂದ ಅನ್ನುವಂಥದ್ದು ಋಷಿಗಳ ಒಂದು ಅಭಿಪ್ರಾಯ. ಗಮನಿಸಿ, ಯಾವಾಗ ನಾವು ನಮ್ಮ ಒಳಗಡೆಗೆ ಇಳಿತೇವೆ, ಯಾವಾಗ ವ್ಯಕ್ತಿ ಅಂತರ್ಮುಖಿ ಆಗ್ತಾನೆ, ಆವಾಗ ಅವನಿಂದ ಏನು ಹೊರಗೆ ಬರ್ತದೆ ಅದು ಅವನು ಮಾತಾಡುವಂಥದ್ದಲ್ಲ, ಅದು ಪರಮಾತ್ಮ ಅಭಿವ್ಯಕ್ತವಾಗ್ತದೆ ಆ ಶರೀರದ ಮೂಲಕ. ಯಾವಾಗ ವ್ಯಕ್ತಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ದಾಟಿ ಹೋಗ್ತಾನೋ ಅಲ್ಲಿ ಪರಮಾತ್ಮ ಇದ್ದಾನೆ. ಯಾವಾಗ ವ್ಯಕ್ತಿ ಅಲ್ಲಿ ಹೋಗಿ ಸ್ಥಿರಗೊಂಡನೋ, ಯಾವಾಗ ಈ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನಾನು ನನ್ನದು ಅಂತಕ್ಕಂಥದ್ದನ್ನು ಹೊರಗೆ ಹಾಕಿದನು, ಬಿಟ್ಟು ಮೇಲಿದ್ದವನು, ಅಲ್ಲಿ ಪರಮಾತ್ಮನಿದ್ದಾನೆ. ಅವನೇ ಈ ಶರೀರದ ಮೂಲಕ ಈ ಇಂದ್ರಿಯಗಳ ಮೂಲಕ ಅಭಿವ್ಯಕ್ತವಾಗುತ್ತಾನೆ. ಆದ್ರಿಂದಲೇ ನಮ್ಮ ವೇದಗಳನ್ನ, ನಮ್ಮ ಶಾಸ್ತ್ರ ಗ್ರಂಥಗಳನ್ನ ಅಪೌರುಷೇಯ ಅಂತ ಹೇಳಿದ್ರು, ಬ್ರಹ್ಮ ಬರೆದಿದ್ದಾನೆ ಅಂತ ಹೇಳಿದ್ರು, ಎಲ್ಲವೂ ಕೂಡ ಪರಮಾತ್ಮನಿಂದ ಬಂದಿದ್ದು ಅಂತ ಹೇಳಿದ್ರು. ಪುರುಷ ಪ್ರಯತ್ನದಿಂದ ಬಂದಿರತಕ್ಕಂಥದ್ದಲ್ಲ. ಯಾವೊಬ್ಬ ವ್ಯಕ್ತಿ ಕೂತ್ಕೊಂಡು ಪೆನ್ ಪೇಪರ್ ಇಟ್ಕೊಂಡು ಬರೆದಂತಹ ಗ್ರಂಥಗಳು ಇವು ಅಲ್ಲ. ಆದ್ರಿಂದ ಇವೆಲ್ಲವೂ ಕೂಡ ಋಷಿ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು. ಅದು ಯಾವುದೊಂದು ವ್ಯಕ್ತಿ ರೂಪದಲ್ಲ. ಅದಕ್ಕೆ ನೋಡಿ, ಎಲ್ಲೂ ಅವ್ರ ಹೆಸರು ಬರ್ಕೊಂಡಿಲ್ಲ, ಇಂಥವ್ರು ಬರ್ದಿದ್ದು, ಇಂಥವ್ರು ರಚನೆ ಮಾಡಿದ್ದು, ಎಲ್ಲೂ ಒಂದು ಸಿಗ್ನೇಚರ್ ಅನ್ನೋದಿಲ್ಲ. ಯಾಕಂದ್ರೆ ಯಾವಾಗ ವ್ಯಕ್ತಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ದಾಟಿ ಹೋಗುತ್ತಾನೋ ಅಲ್ಲಿ ಶರೀರಕ್ಕೆ ಅಸ್ತಿತ್ವವಿಲ್ಲ, ಅಲ್ಲಿ ಹೆಸರಿಗೆ ಅಸ್ತಿತ್ವವಿಲ್ಲ, ಅಧಿಕಾರ ಶ್ರೀಮಂತಿಕೆಗೆ ಅಸ್ತಿತ್ವವಿಲ್ಲ. ಅಲ್ಲಿ ಶುದ್ಧ ತತ್ವ ಮಾತ್ರ, ಅದು ಬೇರೆ ಏನು ರವದಿನೆಂದಾಶ್ರಮದ ರಹಸ್ಯದ ಕೀರ್ತಿ ವೇದಗಳ. ಆ ವೇದದ ಧ್ವನಿ, ರವ ಅಂತಂದ್ರೆ ಧ್ವನಿ, ಋಷಿಗಳ ಆಶಯ, ಋಷಿಗಳ ಅಭಿಪ್ರಾಯ. ಸ್ವರರಾಗ ಗೀತಿಗಳು, ನಾಟ್ಯಾದಿ ಗೀತಿಗಳು ಕರದೇಳಿಸುವವು, ಮನಸ್ಸಿನಲ್ಲಿ ನಿಂತಿಸುವ
ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಷ್ಠಿ ಕಲೆ ಮಂಕುತಿಮ್ಮ. ಮನುಷ್ಯನ ಮನಸ್ಸಿನ ಒಳಗಡೆ ಅಡಗಿರ್ತಕ್ಕಂತಹ ಆ ಕಲಾಭಿಷ್ಟತೆ ಹೊಡೆದು ಮೇಲೆ ಕೀಳಿಸ್ತದಂತೆ. ಮನುಷ್ಯನ ಒಳಗಡೆ ಅಡಗಿ ಕುಳಿತುಕೊಂಡಿದೆ. ನೋಡ್ಬೇಕು ನೀವು ಕೆಲವರು ಸಂಗೀತವನ್ನು ಹಾಡುವಂತ, ಕೆಲವರ ನಾಟ್ಯ, ಕೆಲವರ ಚಿತ್ರಕಲೆ ಆಶ್ಚರ್ಯವಾಗ್ತದೆ. ಸ್ವರ ರಾಗ ಗೀತೆಗಳು, ನಾಟ್ಯಾಭಿನೀತಿಗಳು, ಕೆಲವರು ಮಾಡ್ತಕ್ಕಂತಹ ನಾಟಕ, ಅಭಿನಯ, ಕರೆದೇಳಿಸುವವು ಮನಸ್ಸಿನಲ್ಲಿ ನಿಂತಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವ. ಅದು ತ್ಯಾಗರಾಜರ ಅಥವಾ ಪುರಂದರದಾಸರ ಕೀರ್ತನೆಗಳಾಗಿರ್ಬೋದು, ಅದೊಂದು ಭರತನಾಟ್ಯವಾಗಿರಬಹುದು, ಅಥವಾ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಒಂದೊಂದು ನಾಟ್ಯ ಅನ್ನುವಂಥದ್ದು ಇದೆ. ಕೂಚಿಪುಡಿಯೋ, ಒಂದು ಭರತನಾಟ್ಯವೋ, ಇನ್ನೇನೋ ಮತ್ತೇನೋ, ಒಂದೊಂದು ಕಡೆಗೂ ಕೂಡ ಒಂದೊಂದು ಕಲೆಯನ್ನ ಬೆಳೆಸಿದ್ದಾರೆ. ಒಂದೊಂದು ಕಡೆಗೂ ಕೂಡ ಅದನ್ನ ಉತ್ಸಾಹ ಸ್ಥಿತಿಗೆ ತೆಗೆದುಕೊಂಡು ಬಂದಿದ್ದಾರೆ. ಅಥವಾ ಒಂದು ನಾಟಕ ಅಥವಾ ಒಂದು ಸಿನಿಮಾದಲ್ಲಿ ಬರ್ತಕ್ಕಂಥ ದೃಶ್ಯಗಳಿರ್ಬೋದು, ಆ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಏನು ಕಲೆ ಇದೆ ಆ ಕಲೆಯನ್ನು ಹೊರದು ಬಂದಾಗ ಪರಮಾತ್ಮನನ್ನೇ ಅನುಕರಣೆ ಮಾಡಿ ಪರಮಾತ್ಮನನ್ನೇ ಟೀಕಿಸುವ ಹಾಗಿರುತ್ತೆ. ಅಷ್ಟು ಅದ್ಭುತ, ಅಷ್ಟು ಸುಂದರ, ಅಷ್ಟು ಚಂದ. ಬಂದಿರೋದು ಪರಮಾತ್ಮನಿಂದಲೇ. ಹರಿ ಓಂ. ಧ್ವನಿ ಸರಿಯಾಗಿದೆ ಅಲ್ವಾ? ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು, ರಸಗಳಿ ಎರಡಕ್ಕಿಂತಾಳವಿನ್ನೊಂದು, ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸಪದದ್ಭುತ ಮೌನ ಮಂಕುತಿಮ್ಮ. ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು, ರಸಗಳಿ ಎರಡಕ್ಕಿಂತಾಳವಿನ್ನೊಂದು, ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದದ್ಭುತ ಮೌನ ಮಂಕುತಿಮ್ಮ ಮಂಕುತಿಮ್ಮ. ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು. ಕಲೆಯ ರಸವನ್ನ ಆಸ್ವಾದಿಸುವಂತೆ ಮಾಡುತ್ತದೆ. ಯಾವುದೇ ಕಲೆ ಇರಲಿ, ಅದು ಆ ಕಲೆಯನ್ನ ಕೇಳಿ ಅನುಭವಿಸುವಾಗ ನಮ್ಮ ಹೃದಯ ದುಃಖವೋ ಅಥವಾ ಸಂತೋಷವೋ ಆ ಭಾವನೆಗಳನ್ನ ಉಂಟು ಮಾಡುತ್ತದೆ. ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು, ರಸಗಳಿ ಎರಡಕ್ಕಿಂತಾಳವಿನ್ನೊಂದು. ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದದ್ಭುತ ಮೌನ.
ಏನೋ ಸ್ವಲ್ಪ ಸೌಂಡ್ದ ಸಮಸ್ಯೆ ಆಗಿತ್ತು, ಸರಿ ಆಗ್ತಾ ಇದೆ ಅನ್ಸುತ್ತೆ. ವ್ಯಸನ ಕಾರಣ ಒಂದು ಹಸನ ಕಾರಣ ಒಂದು ರಸಗಳಿ ಎರಡಕ್ಕಿಂತಾಳವಿನ್ನೊಂದು ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದದ್ಭುತ ಮೌನ ಮಂಕುತಿಮ್ಮ. ಯಾವಾಗ ಕಲೆಯ ರಸವನ್ನ ಆಸ್ವಾದಿಸ್ತೇವೆ, ಆ ಕಲೆಯ ಹಾಗೆ ಅದು ಭೀಮಸೇನ್ ಜೋಶಿಯೋ, ಬಾಲಮುರಳಿ ಕೃಷ್ಣನೋ, MS ಸುಬ್ಬಲಕ್ಷ್ಮಿಯೋ, ನಮಗೆ ಗೊತ್ತಿರ್ತಕ್ಕಂಥ ಹೆಸರುಗಳನ್ನ ನಾವು ಹೇಳಬಹುದು. ಅನೇಕ ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳಲ್ಲಿ ಯಾವ ವ್ಯಕ್ತಿ ಅತ್ಯಂತ ಉನ್ನತ ಸ್ಥಾನವನ್ನ ತಲುಪಿದ್ದಾನೆ, ಅಂತ ವ್ಯಕ್ತಿಯ ಸಾನ್ನಿಧ್ಯಕ್ಕೆ ಹೋಗುವಾಗ, ಅಂತಹ ವ್ಯಕ್ತಿಯ ಆ ಒಂದು ಕಲೆಯನ್ನು ನಾವು ನೋಡುವಾಗ ನಾವು ತಲೆದೂಗ್ಲೇಬೇಕಾಗ್ತದೆ, ನಾವು ಶರಣಾಗತರಾಗ್ಲೇಬೇಕಾಗ್ತದೆ. ಆ ರಸವನ್ನ ನಾವು ಆಸ್ವಾದಿಸ್ಲಿಕ್ಕೆ ಆರಂಭಿಸ್ತೇವೆ. ನಾವು ಅದು ದುಃಖವೋ, ಅದು ಸಂತೋಷವೋ, ಏನೋ ಒಂದು ಭಾವನೆಯನ್ನು ಉಂಟು ಮಾಡ್ತದೆ ಅಂತಃಕರಣದಲ್ಲಿ. ಆ ಶಕ್ತಿಯನ್ನ, ಆ ಭಾವನೆಯನ್ನು ಉಂಟು ಮಾಡಿಸುವಂತಹ ಒಂದು ಶೈಲಿ ಏನಿದೆ, ಅದೊಂದು ಕಲಾಕಾರನ ಒಂದು ವೈಶಿಷ್ಟ್ಯ. ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದದ್ಭುತ ಮೌನ. ಗಮನಿಸಿ, ಏನೇ ರಸಾಸ್ವಾದ ಬರ್ಲಿ, ಏನೇ ಅನುಭವಗಳು ಅನ್ನುವಂಥದ್ದು ಬರ್ಲಿ, ಅದು ಹೊರಗಡೆ ಬಂದಾಗ ಆ ಹೊರಗಡೆಗೆ ಬರುವ ಹಾಗೆ ಮಾಡುವಂಥದ್ದು, ಅಥವಾ ಆ ರಸವನ್ನ ಆಸ್ವಾದನೆಯನ್ನ ಮಾಡ್ತಾ ಮತ್ತೆ ಒಳಗಡೆ ಮಾಡುವಂಥದ್ದು ಏನಿದೆ, ಅದು ಪರಮಾತ್ಮನಿಗೆ ಸೇರಿರ್ತಕ್ಕಂಥದ್ದು. ಅದು ಅವನಿಗೆ ಹೆಸರು ಕಲಾಕಾರ, ಅವನಿಗೆ ಹೆಸರು ಪರಮಾತ್ಮ. ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದದ್ಭುತ ಮೌನ. ಅದೊಂದು ಅದ್ಭುತವಾದಂತಹ ಮೌನ. ಆ ರಸವನ್ನ ಆಸ್ವಾದನೆಯನ್ನ ಮಾಡ್ತಾ 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 ವ್ಯಕ್ತಿ ಒಳಗಡೆ ಬರ್ತಾನೆ, ಅವನು ಮೌನವಾಗ್ತಾ ಹೋಗ್ತಾನೆ, ಅವನು ಅಂತರ್ಮುಖಿ ಆಗ್ತಾ ಹೋಗ್ತಾನೆ. ಆಯ್ತಲ್ಲ. ಗಣನೆಗೆಟುಕದ ಗುಣಗಳಾತ್ಮದ ವರ್ಣ್ಯಗಳು, ಮನದ ದೇಹದ ಜೀವದೆಲ್ಲ ಕರಣಗಳ ಅನುಭವದ ಮುಕುರದೋಳು ಪ್ರತಿಫಲಿಸಿ ತನ್ನದೊಂದಣುವದುವೆ ಸುಂದರವೋ ಮಂಕುತಿಮ್ಮ. ಗಣನೆಗೆಟುಕದ ಗುಣಗಳಾತ್ಮದವ, ಅವು ಅವರ್ಣೀಯಗಳು. ಆತ್ಮನ ಗುಣಗಳು ಅನ್ನುವಂಥವೇ ಅವು ಅವರ್ಣೀಯಗಳು. ಅವುಗಳನ್ನು ಎಣಿಸ್ಲಿಕ್ಕೆ ಬರುವುದಿಲ್ಲ, ಲೆಕ್ಕಕ್ಕೆ ಸಿಗ್ತಕ್ಕಂಥದ್ದಲ್ಲ ಅವು. ಅವನ್ನ ವರ್ಣಿಸ್ಲಿಕ್ಕೂ ಬರೋದಿಲ್ಲ. ಗಣನೆಗೆ ಎಟುಕದ, ಅದನ್ನ ಎಣಿಸ್ಲಿಕ್ಕೆ ಬರುವುದಿಲ್ಲ. ಇಷ್ಟಿವೆ, ಆತ್ಮನ ಸ್ವಭಾವ ಎಷ್ಟಿದೆ, ಆತ್ಮನ ಗುಣಗಳಿಷ್ಟಿವೆ ಅಂತ ಹೇಳಿ ಬರೋದಿಲ್ಲ. ಹೇಗಿವೆ ಇಲ್ಲ, ಅದನ್ನ ತಿಳಿಸ್ಲಿಕ್ಕೂ ಬರುವುದಿಲ್ಲ. ಯಾಕೆಂದ್ರೆ ಮಾತುಮನಗಳಿಂದ ತತ್ತ ಮೀರಿದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಅವನು ಮಾತು ಮನಸ್ಸಿಗೂ ಮೀರಿರ್ತಕ್ಕಂಥವನು, ಇಂದ್ರಿಯಾತೀತನು ಅವನು. ಆಯ್ತಲ್ಲ. ಗಣನೆಗೆ ಎಟುಕದ ಗುಣಗಳಾತ್ಮದ ಅವು ಅವರ್ಣೀಯಗಳು. ಅವು ಗುಣಗಳು ಅವರ್ಣ್ಯಗಳು, ಅವನ ವರ್ಣನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಮನದ ದೇಹದ ಜೀವದೆಲ್ಲ ಕರಣಗಳ ಅನುಭವದ ಮುಕುರದೋಳು ಪ್ರತಿಫಲಿಸೆ ತನ್ನದೊಂದು ಅಣುವದವೇ ಸುಂದರವು. ಏನಪ್ಪಾ ಅಂತಂದ್ರೆ, ಈ ಇಂದ್ರಿಯಗಳ ಮೂಲಕ, ಈ ಮನಸ್ಸಿನ ಮೂಲಕ, ಈ ಏನು ಕರಣಗಳಿವೆ ಇವುಗಳ ಮೂಲಕ ಅವನು ಪ್ರತಿಫಲಿಸ್ತಾನಂತೆ. ಯಾವಾಗ ಅದೊಂದು ಪ್ರತಿಫಲನ ಅನ್ನುವಂಥದ್ದು ಬರ್ತದೆ, ಅದೇ ಒಂದು ಸುಂದರ, ಅದೇ ಒಂದು ವೈಶಿಷ್ಟ್ಯ, ಅದೇ ಒಂದು ವಿಶೇಷ, ಅದೇ ಒಂದು ಅದ್ಭುತ, ಬಹಳ ಸುಂದರ. ಇದೇ ಇಂದ್ರಿಯಗಳ ಮೂಲಕವೇ, ಇದೇ ಶರೀರದ ಮೂಲಕವೇ, ಇದೇ ಉಪಾಧಿಗಳ ಮೂಲಕವೇ ಅವನು ಏನಾಗ್ತಾನೆ, ಪ್ರತಿಫಲಿಸ್ತಾನೆ. ಪ್ರತಿಫಲಿಸೇ ತನ್ನದೊಂದು ಅಣು ಅದವೇ ಸುಂದರವು. ತನ್ನದ ಒಂದು ಅಣು ಅದುವೇ. ಆಯ್ತಲ್ಲ. ಯಾವಾಗ ಈ ಕನ್ನಡಿ ಇದೇನಿದೆ ಇದರ ಮೂಲಕ ಅವನ ಪರಮಾತ್ಮನ ಅಭಿವ್ಯಕ್ತತೆ ಅನ್ನೋದು ಉಂಟಾಗ್ತದೆ, ಏನೋ ಒಂದು ಸುಂದರ, ಏನೋ ಒಂದು ವೈಶಿಷ್ಟ್ಯ. ಲಾವಣ್ಯವಾತ್ಮ ಗುಣವದರಿಂದ ಲೋಕ ಜನ ದೇವನನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತ ತಮ್ಮಿಷ್ಟ ಭೋಗಗಳನ್ನರ್ಪಿಸುವ ಸೇವೆಯಂ ನಲಿಯುವರು ಮಂಕುತಿಮ್ಮ. ಸತ್ಯಂ ಶಿವಂ ಸುಂದರಂ. ಪರಮಾತ್ಮನ ಸ್ವಭಾವ, ಪರಮಾತ್ಮನ ಒಂದು ಸ್ವರೂಪ ಇದು. ಸತ್ಯಂ ಶಿವಂ ಸುಂದರಂ. ಆಯ್ತಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ಲಾವಣ್ಯವು ಆತ್ಮಗುಣವು ಅದರಿಂದ ಲೋಕಜನ. ಲಾವಣ್ಯ ಪರಮಾತ್ಮನ ಒಂದು ಸೌಂದರ್ಯ ಅನ್ನೋದು ಏನಿದೆ, ಹ ಅದು ಪರಮಾತ್ಮನ ಒಂದು ಗುಣ. ಅದರಿಂದೇ ಲೋಕಜನ ದೇವನನು ಕಮನೀಯ ವಿಗ್ರಹಗಳಲ್ಲಿ. ಆದ್ರಿಂದ ಪರಮಾತ್ಮನನ್ನ ಒಂದು ವಿಗ್ರಹ ರೂಪದಲ್ಲಿ ಅವನನ್ನ ಆರಾಧಿಸ್ತಾರಂತೆ. ಸಾಮಾನ್ಯವಾಗಿ ನೋಡಿ, ಯಾವುದೇ ಮಂದಿರಗಳಿಗೆ ಹೋಗಿ ಆ ಮಂದಿರಗಳಲ್ಲಿ ಪರಮಾತ್ಮನ ಒಂದು ಏನು ವಿಗ್ರಹ ಮಾಡಿದ್ದಾರೆ ಬಹಳ ಸುಂದರವಾಗಿರುತ್ತೆ, ಬಹಳ ಆಕರ್ಷಣೀಯವಾಗಿರುತ್ತೆ, ಬಹಳ ರಮಣೀಯವಾಗಿರುತ್ತೆ, ಬಹಳ ಸುಂದರವಾಗಿರುತ್ತದದು. ಅದನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸನ್ನ ಆಕರ್ಷಿಸ್ತದೆ, ನಮ್ಮ ಸ್ವಭಾವವನ್ನ ಅಲ್ಲೇ ಸ್ಥಿರಗೊಳಿಸ್ತದೆ ನಮ್ಮನ್ನ. ಮತ್ತೆ ಮತ್ತೊಮ್ಮೆ ನೋಡ್ಬೇಕು ಅನ್ನಿಸ್ತದೆ, ಅಲ್ಲೇ ಕುಳಿತುಕೊಳ್ಬೇಕು ಅನ್ನಿಸ್ತದೆ. ಆದ್ರಿಂದ ಒಬ್ಬ ಭಕ್ತ ಅಥವಾ ಮನುಷ್ಯ ಅಥವಾ ಒಂದು ಸಾಮಾನ್ಯ ನಾವೆಲ್ಲ ಏನು ಭಾವುಕರಿದ್ದೀವಿ, ಒಂದು ಕಲ್ಲಿನಲ್ಲಿ ಪರಮಾತ್ಮನನ್ನ ಭಾವಿಸ್ತಾನೆ. ಹೇ ಭಗವನ್, ನೀನ್ ಹೇಗಿದ್ದೀನಿ ನನಗೆ ಗೊತ್ತಿಲ್ಲ, ಆದ್ರೆ ನೀನು ನನ್ನ ಹಾಗಾಗ್ಬೇಕು. ನನ್ನ ಹಾಗಂದ್ರೆ ಏನು? ನನ್ನ ಹಾಗೆ ಒಂದು ವೇಷವನ್ನ ಧರಿಸ್ಬೇಕು, ನನ್ನ ಹಾಗೆ ಒಂದು ಶರೀರವನ್ನ ಧರಿಸಿಕೊಂಡು ನೀನು ಬರ್ಬೇಕು, ನನ್ನ ಹಾಗಿರ್ಬೇಕು. ಯಾಕೆ? ತಮ್ಮಿಷ್ಟ ಭೋಗಗಳನ್ನರ್ಪಿಸುತ್ತ ಸೇವೆಯು ನಲಿಯುವರು. ಒಬ್ಬ ಭಕ್ತ ಯಾವಾಗ್ಲೂ ಪ್ರಾರ್ಥನೆಯನ್ನ ಮಾಡ್ತಾನಂತೆ ಪರಮಾತ್ಮನನ್ನ, ಹೇ ಭಗವನ್, ನೀನ್ ಹೇಗಿದ್ದೀನಿ ನನಗೆ ಗೊತ್ತಿಲ್ಲ, ನೀನು ನನ್ನ ಹಾಗೆ ಆಗು. ಯಾಕೆ? ನಾನು ನನಗೆ ಏನೇನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಎಲ್ಲವನ್ನು ನಿನಗೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಸ್ನಾನ ಮಾಡ್ತೀನಿ, ನಾನು ಬಟ್ಟೆಯನ್ನು ಹಾಕಿಕೊಳ್ತೀನಿ, ನಾನು ಅಲಂಕಾರವನ್ನು ಮಾಡ್ಕೊಳ್ತೀನಿ, ನಾನು ಊಟವನ್ನು ಮಾಡ್ಕೊಳ್ತೀನಿ, ನಾನು ಮಲಗುತ್ತೇನೆ, ನಾನು ಹೇಳ್ತೇನೆ. ಇದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ನಾವು. ಏನು ನಮ್ಮಲ್ಲಿ ಷೋಡಶೋಪಚಾರ ಪೂಜೆ ಅಂತ ಹೇಳಿ ಏನಿದೆ, ಏನದು? ಅದು ಇರೋದೇ ಹೀಗೆ. ಪರಮಾತ್ಮನನ್ನು ಆಹ್ವಾನಿಸ್ತೇವೆ, ಬಾ ತಗೋ, ಪೀಠವನ್ನ ತಗೋ, ಬಾ ಕುತ್ಕೋ, ಅರ್ಘ್ಯವನ್ನ ತಗೋ, ಪಾದ್ಯವನ್ನ ತಗೋ, ನೀರು ತಗೋ. ಹೇಗೆ ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದಾಗ ಆ ಅತಿಥಿಗೆ ಯಾವ ರೀತಿಯ ಸತ್ಕಾರವನ್ನ ನಾವು ಮಾಡ್ತೇವೋ, ಅದೇ ರೀತಿಯಲ್ಲಿ ಒಬ್ಬ ಪರಮಾತ್ಮನನ್ನ ಆಹ್ವಾನಿಸಿ ಒಂದು ಶಿವಲಿಂಗದಲ್ಲೋ ಒಂದು ಸಾಲಿಗ್ರಾಮದಲ್ಲೋ ಯಾವುದೋ ಒಂದು ರೂಪದಲ್ಲಿ ಅವನನ್ನ ಆಹ್ವಾನಿಸಿ ಅವನಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅವನಿಗೆ ಆರಾಧಿಸ್ತೀವಿ, ನಾವು ಅವನನ್ನ ಪೂಜಿಸ್ತೇವೆ, ಅವನಿಗೆ ಅಭಿಷೇಕ ಮಾಡ್ತೀವಿ, ಅವನಿಗೆ ಅಲಂಕಾರವನ್ನ ಮಾಡ್ತೀವಿ, ಮಂತ್ರಗಳನ್ನ ಹೇಳ್ತೀವಿ, ಹಾಡುಗಳನ್ನ ಹೇಳ್ತೀವಿ, ನಾನಾ ತರದ ಸೇವೆಗಳನ್ನ ಮಾಡ್ತೀವಿ. ಸೇವೆಯು ನಲಿಯುವರು. ಯಾಕೆಂತಂದ್ರೆ ಏನೋ ಒಂದು ಆಸೆ ಅವನಿಗೆ, ಏನೋ ಒಂದು ಬಯಕೆ, ಏನು ನಾನು ಏನು ಮಾಡ್ತಾ ಇದ್ದೀನಿ ಅದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಮಾಡಬೇಕು, ನಾನು ಏನು ಅಂದುಕೊಳ್ತೀನಿ ಅದೆಲ್ಲವನ್ನು ಪರಮಾತ್ಮನಿಗೆ ಮಾಡ್ಬೇಕು, ನಾನು ಏನು ತಿಂತೀನಿ ಅದನ್ನು ಪರಮಾತ್ಮನಿಗೆ ತಿನ್ನಿಸ್ಬೇಕು, ನಾನು ಏನು ಅನುಭವಿಸ್ತೀನಿ ಅದನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಭಾವಿಸುತ್ತ ತಮ್ಮಿಷ್ಟ ಭೋಗಗಳನ್ನರ್ಪಿಸುವ ಸೇವೆಯು ನಲಿಯುವ. ಅವನು ಮಾಡಿದ್ದನ್ನ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡ್ತಾ ಅದನ್ನ ಅನುಭವಿಸ್ತಾ ಅದರಲ್ಲಿ ಹೆಚ್ಚಿನ ಸುಖ, ಹೆಚ್ಚಿನ ಸಂತೋಷ, ಹೆಚ್ಚಿನ ಒಂದು ತೃಪ್ತಿಯನ್ನ ಅನುಭವಿಸ್ತಾರಂತೆ. ಸೌಂದರ್ಯ ಒಂದು ದೈವ ರಹಸ್ಯ ಸೃಷ್ಟಿವಲು ನಿಂದಿರ್ಪುದರಾಶೆಯೇ ಜೀವಿತಾಶೆ ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ ಚಂದದರಿವೆ ತಪಸ್ಸೋ ಮಂಕುತಿಮ್ಮ. ಎಷ್ಟು ವಿಚಿತ್ರ ಈ ಜಗತ್ತು ಅಂತಂದ್ರೆ, ಯಾರ ಕಣ್ಣಿಗೆ ಯಾವುದು ಸುಂದರವಾಗಿ ಕಾಣುತ್ತದೆ ಅನ್ನುವಂಥದ್ದೇ ಬಹಳ ವಿಚಿತ್ರ. ಯಾಕೆಂದ್ರೆ ಯಾವುದು ಯಾರಿಗೆ ಸುಂದರವಾಗಿ ಕಾಣುತ್ತದೆ ಅದು ಎಲ್ಲರಿಗೂ ಸುಂದರವಾಗಿ ಕಾಣಬೇಕು ಅನ್ನುವಂತಹ ನಿಯಮವೇನಿಲ್ಲ. ಯಾವುದೋ ಕೆಲವು ಚಿತ್ರಗಳಿವೆ, ಚಿತ್ರಕಾರ ಬಹಳ ಇಷ್ಟಪಡ್ತಾನ, ಅವನು ಏನು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಹೇಳಿ. ಅಥವಾ ಯಾವನಿಗೆ ಕಲೆಯ ಬಗ್ಗೆಯೇ ಗೊತ್ತಿಲ್ಲ, ಅವನು ಇಷ್ಟಪಡ್ತಾನೆ, ಆದ್ರೆ ಒಬ್ಬ ನಿಜವಾದ ಚಿತ್ರಕಾರ ಬಂದು ನಗ್ತಾನೆ, ಹೇ ಏನ್ ಬರ್ದಿದ್ದಾನೆ ಅವನು ಅಂತ ಹೇಳಿ. ಈ ಜಗತ್ತಿನಲ್ಲಿ ಯಾವ್ದ್ಯಾವ್ದು ಯಾರ್ಯಾರಿಗೆ ಇಷ್ಟ ಆಗುತ್ತದೆ ಗೊತ್ತಿಲ್ಲ ನಮ್ಗೆ. ಬಹಳ ಆಶ್ಚರ್ಯ ಇದು. ಸೌಂದರ್ಯ ಒಂದು ದೈವ ರಹಸ್ಯ ಸೃಷ್ಟಿವಲು ನಿಂದಿರ್ಪುದು ಅದರ ಆಶೆಯೇ ಜೀವಿತಾಶೆ.
ಸೌಂದರ್ಯವನ್ನ ಸವಿಯುವ ಆಶೆಯಿಂದಲೇ ಜೀವನವನ್ನ ನಡೆಸ್ತಾನಂತೆ ವ್ಯಕ್ತಿ. ಬಹಳ ನಾನು ಹೇಳೋದು ಒಂದು 40 ವರ್ಷದ ಅಥವಾ 50 ವರ್ಷದ ಹಿಂದಿನ ಒಂದು ಘಟನೆ. ಯಾರು ಹೇಳಿದ್ದೆ ನನಗೂ ಕೂಡ ಅಷ್ಟೇ. ಹಿಂದೆ ಎಲ್ಲ ಅಷ್ಟೊಂದು ವಿಜ್ಞಾನ ಅನ್ನೋದು ಬೆಳೆದಿರ್ಲಿಲ್ಲ. 50-60 ವರ್ಷಗಳ ಹಿಂದೆ ಒಬ್ಬೊಬ್ಬರ ಶರೀರ ಒಂದೊಂದು ರೀತಿ ಇರ್ತದೆ. ಒಬ್ಬ ಹೆಣ್ಣು ಮಗಳಿದ್ಲು, ಈ ಹಲ್ಲು ಸ್ವಲ್ಪ ಮುಂದೆ ಬಂದಿತ್ತು ಅವಳಿಗೆ. ಈಗೆಲ್ಲ ಆ ರೀತಿ ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಟ್ರೀಟ್ಮೆಂಟ್ ಇದೆ, ಅದಕ್ಕೆಲ್ಲ ಏನ್ ಬೇಕು ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ ಜನ, ವೈದ್ಯರಿದ್ದಾರೆ, ಅದಕ್ಕೆ ಏನೇನ್ ಬೇಕು ಎಲ್ಲವನ್ನು ಕೂಡ ಮಾಡುವಂಥವ್ರು ಎಕ್ಸ್ಪರ್ಟ್ಸ್ ಇದ್ದಾರೆ. ಅವಾಗೆಲ್ಲ ಅದೆಲ್ಲ ಇರ್ಲಿಲ್ಲ. ಅವಳಿಗೆ ಉಬ್ಬು ಹಲ್ಲಿ ಇದೆ ಅಂತಕ್ಕಂಥ ಒಂದೇ ಕಾರಣದಿಂದ ಅವಳಿಗೆ ಮದುವೆನೇ ಆಗ್ಲಿಲ್ಲ. ಅವಳ ತಾಯಿ ಯಾರೋ ಬಂಧುಗಳಲ್ಲಿ ಒಬ್ರಿಗೆ ಹೇಳಿದ್ರೆ, ನೋಡು ನಾನು ಚಿಕ್ಕವನಿದ್ದಾಗ್ಲೇ ಹೇಳಿದ್ದೇನೆ, ನನ್ನ ಮಗಳಿಗೆ ನೀನೇ ಮದುವೆ ಆಗ್ಬೇಕು, ನಾನು ಹೇಳ್ಬಿಟ್ಟಿದ್ದೀನಿ ನಾನು. ಅವನು ಎಲ್ಲೋ ಇದ್ದ, ಎಲ್ಲೋ ಕೆಲಸದಲ್ಲಿದ್ದ, ಎಷ್ಟೋ ವರ್ಷಗಳ ಕಾಲ ಬರಲೇ ಇಲ್ಲ. ಸರಿ ಪಾಪ ಇವಳಿಗೆ ಒಂದು ಮದುವೆ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇದ್ರು, ಆಗ್ಲಿಲ್ಲ. ಕೊನೆಗೆ ಯಾರೋ ಒಬ್ರು ಬಂದ್ರು, ಇಲ್ಲ ಅವಳಿಗೊಂದು ಉಬ್ಬು ಹಲ್ಲಿದೆ, ಅದನ್ನ ಸರಿ ಮಾಡಿಸಿ ಅವಳಿಗೆ ಮದುವೆ ಆಗ್ತದೆ, ಅವಳು ಸುಂದರಳಾಗಿದ್ದಾಳೆ, ಖಂಡಿತವಾಗ್ಲೂ ಮದುವೆ ಆಗ್ತದೆ. ಅಷ್ಟೊತ್ತಿಗೆ ಒಂದು ಪತ್ರ ಬಂತು, ಇಲ್ಲ ನಿಮ್ಮ ಎಲ್ಲಾ ಮೆಸೇಜ್ ಬಂತು, ನಂಗೆ ಸಿಕ್ತು, ನಾನು ಬರ್ತಾ ಇದ್ದೀನಿ, ಖಂಡಿತ ನಾನು ಮದುವೆ ಆಗ್ತೇನೆ, ನಾನು ಬಂದೆ ಅಂತ ಹೇಳಿ ಹಾಕ್ದ. ಅಷ್ಟೊತ್ತಿಗೆ ಅವಳಿಗೆ ಟ್ರೀಟ್ಮೆಂಟ್ ಅನ್ನೆಲ್ಲ ಕೊಡ್ಸಿ ಆಗಿತ್ತು. ಬಂದು ನೋಡ್ತಾನೆ, ಅವಳು ಯಾರು ಅಂತಾನೆ ಗುರು ಸಿಗ್ತಾ ಇಲ್ಲ ಅವನ್ಗೆ. ಯಾಕಂದ್ರೆ ಈಗ ಉಬ್ಬು ಹಲ್ಲಿ ಇಲ್ಲ, ಏನೋ ಒಂದು ಮಾಡಿಸಿದ್ದಾರೆ, ಏನೋ ಒಂದು ಟ್ರೀಟ್ಮೆಂಟ್ ಏನೋ ಅಲ್ಲಿನ ವೈದ್ಯರೆಲ್ಲ ಸೇರ್ಕೊಂಡು ತೆಗೆಸ್ಬಿಟ್ಟಿದ್ರು ಹಲ್ಲನ್ನ. ಈಗ ಇವಳಿಗೆ ಉಬ್ಬು ಹಲ್ಲಿಲ್ಲ, ಇವಳನ್ನ ಮದುವೆ ಆಗ್ಲಿಕ್ಕೆ ತುಂಬಾ ಜನ ತಯಾರಿದ್ದಾರೆ, ಆದ್ರೆ ಈ ವ್ಯಕ್ತಿ ತಯಾರಿಲ್ಲ. ಯಾಕೆಂದ್ರೆ ಅವಳಿಗೆ ಉಬ್ಬು ಹಲ್ಲಿದ್ದದಕ್ಕೆ ನಾನು ಮದುವೆ ಆಗ್ತಾ ಇದ್ದೆ, ಇವಾಗ ನಾನು ಆಗುದಿಲ್ಲ. ಸುತ್ತಮುತ್ತಲ ಜನ ಕಕ್ಕಾಬಿಕ್ಕಿ ಆದ್ರು, ಏನಪ್ಪ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಇವನು? ಯಾರಿಗೆ ಯಾವುದು ಸುಂದರವಾಗಿ ಕಾಣುತ್ತದೆ ಗೊತ್ತಿಲ್ಲ ನಮ್ಗೆ, ಯಾವುದು ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಯಾರು ಏನು ನೋಡ್ತಾರೆ, ಏನನ್ನ ಗಮನಿಸ್ತಾರೆ, ಯಾರಿಗೆ ಯಾವುದು ಅಂದವಾಗಿ ಕಾಣುತ್ತದೆ ಗೊತ್ತಿಲ್ಲ ನಮ್ಗೆ. ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ ಚಂದದರಿವೆ ತಪಸ್ಸು. ಅವನವನ ಸಂಸ್ಕಾರ, ಅವನವನ ನೋಟ, ಅವನವನ ದೃಷ್ಟಿಕೋನ, ಅದಕ್ಕೆ ಸರಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಚೆನ್ನಾಗಿ ಕಾಣಿಸ್ತದೆ. ಒಬ್ಬರಿಗೆ ಶರೀರ ಚೆನ್ನಾಗಿದ್ರೆ ಸಾಕು, ಇನ್ನೊಬ್ಬರಿಗೆ ಗುಣ ಚೆನ್ನಾಗಿದ್ರೆ ಸಾಕು, ಮತ್ತೊಬ್ಬರಿಗೆ ಸ್ವಭಾವ ಚೆನ್ನಾಗಿದ್ರೆ ಸಾಕು, ಒಬ್ಬೊಬ್ಬರಿಗೆ ಶ್ರೀಮಂತಿಕೆ ಇದ್ರೆ ಸಾಕು, ಒಬ್ಬೊಬ್ರು ಒಂದನ್ನ ನೋಡ್ತಾರೆ. ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ ಒಂದು ಕಡೆಗೆ, ಯಾವ ವ್ಯಕ್ತಿಗೆ ಹಣವೇ ಪ್ರಧಾನವೋ ಜೀವನದಲ್ಲಿ, ಆ ಹಣ ಅನ್ನೋದು ಎಂಥ ವ್ಯಕ್ತಿಯಲ್ಲಿ ಇರಲಿ, ಆ ವ್ಯಕ್ತಿ ಸುಂದರವಾಗಿ ಕಾಣ್ಲಿಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿನೇ ಗುಣವಂತ, ಆ ವ್ಯಕ್ತಿಯೇ ಶೀಲವಂತ, ಆ ವ್ಯಕ್ತಿಯೇ ಸರ್ವವೂ ಕೂಡ. ಅವನೇನು ಮಾತಾಡ್ತಾನೆ ಅವನು ಎಲ್ಲವೂ ಕೂಡ ಸರಿ, ಅವನೇ ಶಾಸ್ತ್ರಜ್ಞ. ಯಾಕೆಂದ್ರೆ ಅವನು ಎಲ್ಲ ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ನಾವು ಹಣಕ್ಕೆ ಎಷ್ಟು ಮೌಲ್ಯವನ್ನ ಕೊಟ್ಟಿದೀವಿ ಅಂತಂದ್ರೆ ಅವನೇನ್ ಹೇಳಿದ್ರು ಅದನ್ನ ನಂಬ್ತೀವಿ ನಾವು, ಅವನೇನ್ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ. ಯಾವುದು ಸುಂದರ, ಯಾವುದು ಒಳ್ಳೆಯದು, ಅದನ್ನು ತಿಳ್ಕೊಳ್ಳುವಂಥದ್ದು ಒಂದು ಸಂಸ್ಕಾರವೇ, ಅದು ಕೂಡ ಒಂದು ತಪಸ್ಸೇ. ನಾವು ಉಪನಿಷತ್ತುಗಳಲ್ಲಿ ಕೇಳ್ತೀವಿ, ಕಾಶಿಯ ಗಂಗಾ ತೀರದಲ್ಲಿ ಗುರುಗಳು ಬಂದಿದ್ರು. ಗುರುಗಳು ಬಂದಾಗ ಒಬ್ಬ ಸಣ್ಣ ಪುಟ್ಟ ಬಾಲಕ, 8-10 ವರ್ಷದ ಬಾಲಕ ಓಡಿ 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 ಬಂದ. ನೋಡ್ತಾನೆ, ಗುರುಗಳು ಬಂದಿದ್ದಾರೆ, ಶಿಷ್ಯರು ಬಂದಿದ್ದಾರೆ, ಬಹಳ ಸುಂದರವಾದಂಥ ದೃಶ್ಯ, ರಾಜ ಮಹಾರಾಜರು ಬಂದಿದ್ದಾರೆ, ಊರಿನ ಗಣ್ಯರೆಲ್ಲ ಸೇರಿದ್ದಾರೆ. ಎಲ್ಲರಿಗೂ ಕೂಡ ಅವ್ರಿಗೊಂದು ಸತ್ಕಾರ, ಒಂದು ಪೂರ್ಣಕುಂಭ ಸ್ವಾಗತವನ್ನ ಕೊಟ್ಟು ಗುರುಗಳ ಮೇಲೆ ಬಂದ್ರು. ಓಡಿ ಬಂದ ಈ ಹುಡುಗ, ಹೋಗಿ ನಮಸ್ಕಾರ ಮಾಡ್ದ. ಗುರುಗಳೇ, ನನಗೂ ಜ್ಞಾನವನ್ನು ಹೇಳ್ಕೊಡಿ, ನಾನು ಕೂಡ ಈ ಹುಡುಗರ ಹಾಗೆ ನಾನು ನಿಮ್ಮ ಜೊತೆಗೆ ಕಲಿತೇನೆ.
ಏಯ್ ನಡಿ ಆಚೆ ನಡಿ ಆಚೆ ಅಂತ ಹೇಳಿ ಕೂಗ್ತಾ ಇದ್ರು ಭಟರು, ರಾಜ ಭಟರು, ಬೇರೆ ಜನ ಎಲ್ಲ. ಗುರುಗಳಂದ್ರು ಒಂದ್ ನಿಮಿಷ ಹಾಗೆ ಇರಿ. ಏನು ಮಗು ನೀನು, ನೀನು ವಿದ್ಯೆಯನ್ನು ಕಲಿತೀಯ, ನಿನಗೆ ಆಸಕ್ತಿ ಇದೆಯಾ ಇದರಲ್ಲಿ? ಹೌದು ಗುರುಗಳೇ, ನಾನು ಇದನ್ನ ಕಲಿಬೇಕಂತ ಬಹಳ ಆಸೆ ಇದೆ, ಅದಕ್ಕಾಗಿ ಬಂದಿದ್ದೇನೆ, ಹುಡುಕ್ತಾ ಇದ್ದೆ ನಾನು, ಅನಾಯಾಸವಾಗಿ ಇವತ್ತು ನೀವು ಸಿಕ್ಕ್ರಿ, ನಾನು ನಿಮ್ಮ ಹತ್ರ ಕಲಿಲಿಕ್ಕೆ ಇಷ್ಟ, ದಯವಿಟ್ಟು ನನಗೂ ಹೇಳ್ಕೊಡಿ. ಗುರುಗಳು ಸಹಜವಾಗಿ ಕೇಳಿದ್ರು, ಅಪ್ಪ ನಿನ್ನ ತಂದೆ ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ಹೀಗೆ ಕೇಳಿದ್ರು. ಆಗಿನ ಒಂದು ಸಂಪ್ರದಾಯವೋ ಏನೋ ಗೊತ್ತಿಲ್ಲ ಅಂತೂ ಕೇಳಿದ್ರು ಅವ್ರು. ಅವನಂದ ನನಗೇನು ಗೊತ್ತಿಲ್ಲ, ಮತ್ತೆ ಯಾರಿದ್ದಾರೆ, ನನಗೆ ಅಮ್ಮ ಒಬ್ಬರೇ ಇರೋದು, ನೀವು ಬೇಕು ಅಂದ್ರೆ ನಾನು ನಮ್ಮ ಅಮ್ಮನ ಹೋಗಿ ಕೇಳ್ಕೊಂಡು ಬರ್ತೇನೆ. ಆಯ್ತು, ಹೋಗಿ ಕೇಳ್ಕೊಂಬ. ಹುಡ್ದ ಅವನಲ್ಲೇ ಒಂದು ಸಣ್ಣ ಗಲ್ಲಿನಲ್ಲಿ ಹೋದ, ತಾಯಿಯ ಬಳಿ ಹೋದ. ಅಮ್ಮ, ಗುರುಗಳು ಬಂದಿದ್ದಾರೆ, ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ, ದಯವಿಟ್ಟು ನೀನು ಉತ್ತರವನ್ನ ಕೊಡ್ತೀಯ? ಹೋ, ಖಂಡಿತ. ನಮ್ಮ ಅಪ್ಪ ಯಾರು, ನಮ್ಮ ಕುಲ ಯಾವುದು, ನಮ್ಮ ಗೋತ್ರ ಯಾವುದು, ಏನೇನೋ ಪ್ರಶ್ನೆ ಕೇಳಿದ್ರು, ನಾನು ಏನು ಉತ್ತರ ಕೊಡ್ಲಿ? ತಾಯಿ ಹೇಳಿದ್ಲು, ಮಗು, ನಾನೊಬ್ಬ ಸೇವಕಿ, ನನಗೆ ನಿನ್ನ ತಂದೆ ಯಾರು ಅನ್ನೋದು ಗೊತ್ತಿಲ್ಲ, ನಮ್ಮ ಕುಲ ಗೋತ್ರ ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ. ಮಗು ಹೇಳ್ತು, ಅಮ್ಮ ನಾನು ಹೀಗೆ ಹೋಗಿ ಹೇಳ ಗುರುಗಳಿಗೆ? ಖಂಡಿತವಾಗ್ಲು ಹೀಗೆ ಹೋಗಿ ಹೇಳ್ಬೇಕು. ಸೀದಾ ಬಂತು ಮಗು. ತಾಯಿ ಏನ್ ಹೇಳಿದ್ಲು ಇದ್ದದನ್ನ ಇದ್ದ ಹಾಗೆ ಗುರುವಿನ ಮುಂದೆ ಇಟ್ರು. ಬೇರೆ ಭಟರಿಗೆ, ರಾಜರಿಗೆಲ್ಲ ಸ್ವಲ್ಪ ಬೇಸರವಾಯ್ತು. ನಡಿ ಆಚೆ ಅಂತ ಹೇಳಿ ತಳ್ಳಿ ಅವನನ್ನ ಆಚೆ ತಳ್ಳಿಕ್ ಹೋದ್ರು. ಗುರುಗಳು ಹೇಳಿದ್ರು, ಇಲ್ಲ ಬೇಡ, ಅವನನ್ನ ನಾನು ಶಿಷ್ಯನಾಗಿ ಸ್ವೀಕರಿಸ್ತಾ ಇದ್ದೇನೆ. ಅವ್ರಂದ್ರು, ಅವನು ಯಾರು ಅಂತ ಗೊತ್ತಿಲ್ಲ, ಅವನ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅವನ ಕುಲ ಯಾವುದು ಅಂತ ಗೊತ್ತಿಲ್ಲ, ಬೇಡ. ಗುರುಗಳಂದ್ರು, ಯಾವುದರ ಅವಶ್ಯಕತೆ ಇಲ್ಲ, ಯಾಕೆ ಅವನು ಜ್ಞಾನವನ್ನ ಗಳಿಸ್ಲಿಕ್ಕೆ ಯೋಗ್ಯನಾಗಿದ್ದಾನೆ. ಯಾಕೆಂದ್ರೆ ಅವನಲ್ಲಿ ಒಂದು ಸರಳತೆ ಇದೆ, ಅವನಲ್ಲೊಂದು ಮುಚ್ಚುಮರೆ ಇಲ್ಲ, ಒಳಗೊಂದು ಹೊರಗೊಂದು ಅನ್ನಿಸೋದು ಅವನ ಹತ್ರ ಇಲ್ಲವೇ ಇಲ್ಲ. ಅವನ ಸರಳತೆ ಇದು ಒಂದು ಸಾಕು ಈ ವಿದ್ಯೆಯನ್ನು ಕಲೀಲಿಕ್ಕೆ. ಗುರುಗಳು ನೋಡುವಂಥದ್ದೇ ಬೇರೆ, ಸಾಮಾನ್ಯ ಜನರು ನೋಡುವಂಥದ್ದೇ ಬೇರೆ, ಅಜ್ಞಾನಿಗಳು ನೋಡುವಂಥದ್ದೇ ಬೇರೆ, ಜ್ಞಾನಿಗಳು ನೋಡುವಂಥದ್ದೇ ಬೇರೆ. ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ, ಚಂದದರಿವೆ ತಪಸ್ಸು. ಯಾವ ವ್ಯಕ್ತಿಯಲ್ಲಿ ಏನನ್ನ ಗುರುತಿಸ್ತಾರೆ, ಯಾವ ವ್ಯಕ್ತಿಯಲ್ಲಿ ಏನನ್ನ ಕಾಣ್ತಾರೆ ಗೊತ್ತಾಗುವುದಿಲ್ಲ ನಮ್ಗೆ, ನಮ್ಮ ಅರಿವಿಗೆ ಬರುವುದಿಲ್ಲ. ಬಹಳ ಆಶ್ಚರ್ಯ, ಬಹಳ ಅದ್ಭುತ ಇದು. ನೋಡ್ಬೇಕು ನೀವು ವ್ಯಕ್ತಿಯನ್ನ ನೋಡಿದ ಕೂಡ್ಲೆ ಅಲ್ಲ. ಜಿಡ್ಡು ಕೃಷ್ಣಮೂರ್ತಿಯ ಜೀವನದ ಕಥೆಯನ್ನ ಓದಿದ್ರೆ ಆಶ್ಚರ್ಯವಾಗ್ತದೆ. ಆ ಮಗು ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಜನ ಬಂದವನನ್ನು ಗುರುತಿಸಿದ್ರು, ಇವನು ಜಗತ್ತಿಗೆ ಗುರುವಾಗ್ತಾ ಇದ್ದಾನೆ. ಒಂದು ದಿವಸ ಇಡೀ ಜಗತ್ತಿಗೆ ಅವನು ಆಳ್ತಾನೆ, ಇವನು ಜಗತ್ತಿಗೆ ಉಪದೇಶವನ್ನ ಕೊಡ್ತಾನೆ. ಅಂತ ಅದ್ಭುತ ಒಂದು ಪಾಂಡಿತ್ಯ, ಅದ್ಭುತವಾದಂಥದ್ದು ವ್ಯಕ್ತಿತ್ವ ಇವನಲ್ಲಿದೆ. ಸಾಮಾನ್ಯ ಜನರು ಏನ್ ನೋಡಿದ್ರು, ಸಾಮಾನ್ಯ ಜನರು ಸಾಮಾನ್ಯತೆಯನ್ನ ನೋಡ್ತಾರೆ. ಅವನ ಶರೀರ ಹೇಗಿದೆ, ಮನಸ್ಸು ಹೇಗಿದೆ, ಕರಣಗಳು ಹೇಗಿವೆ, ಇಂದ್ರಿಯಗಳು ಹೇಗಿವೆ, ಹೇಗೆ ಮಾತಾಡ್ತಾನೋ, ಯಾವ ರೀತಿ ವ್ಯವಹರಿಸ್ತಾನೆ, ಹೇಗ್ ಗೊತ್ತಾಗುತ್ತೆ? ಗೊತ್ತಾಗುದಿಲ್ಲ. ಚಂದದರಿವೆ ತಪಸ್ಸು, ಅದೊಂದು ತಪಸ್ಸು. ಯಾವ ವ್ಯಕ್ತಿಯಲ್ಲಿ ಏನು ನೋಡ್ತಾನೆ, ಯಾವ ವ್ಯಕ್ತಿಯಲ್ಲಿ ಏನನ್ನ ಗಮನಿಸ್ತಾನೋನು ಅದೊಂದು ವೈಶಿಷ್ಟ್ಯ. ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ, ಕವಿ ಜಗ ಸೃಷ್ಟಿಯದು ಕಲೆಗನ ಕೃಷ್ಟಿ, ಗವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು, ತಪಸೊಂದೆ ಪಥವದಕ್ಕೆ ಮಂಕುತಿಮ್ಮ. ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ,
ಸೌಂದರ್ಯವನ್ನ ಪಡೀಲಿಕ್ಕೆ ಮಾಡತಕ್ಕಂತಹ ಯಜ್ಞ ಕಾಮೇಷ್ಟಿ ಅಲ್ಲ, ಯಜ್ಞ ಅಂತ ಅರ್ಥ. ವಿಧ ವಿಧವಾಗಿರ್ತಕ್ಕಂತಹ ರಸಗಳನ್ನ ಭಟ್ಟಿ ಇಳಿಸಿದಾಗ ಸಿಗ್ತದಂತೆ, ವಿವಿಧ ರಸಗಳ ಭಟ್ಟಿ. ಕವಿ ಜಗತ್ಸೃಷ್ಟಿಯದು ಕಲೆಗನ ಕೃಷ್ಟಿ. ಇದು ಕವಿ ಸೃಷ್ಟಿಸಿರ್ತಕ್ಕಂಥ ಒಂದು ಜಗತ್ತಂತೆ. ಕಲಾವಿದ ಅಂತಕ್ಕಂಥವನು ಬರ್ಬೇಕು, ಅವನು ಅದನ್ನ ತಂದು ನಮ್ಮ ಮುಂದೆ ಇಡ್ತಾನೆ. ಕಲೆಗನ ಕೃಷ್ಟಿ. ಗವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು. ಆ ಒಂದು ಗವಿ ಅದೊಂದು ಗುಹೆ ಒಳಗಡೆ ಇರ್ತಕ್ಕಂಥ ಒಂದು ಪ್ರಕೃತಿಯ ಯಂತ್ರ, ಇದೊಂದು ವೈಚಿತ್ರ್ಯ ಇದು. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗಿರ್ತಕ್ಕಂಥ ದಾರಿ ತಪಸ್ಸು ಒಂದೇ. ಏನ್ ಹೇಳಿ ತಪಸ್ಸಂತಂದ್ರೆ? ತಪಸ್ಸಂತಂದ್ರೆ ಎಲ್ಲೋ ಹೋಗಿ ಕಣ್ಣು ಮುಚ್ಕೊಳ್ಳೋದಲ್ಲ. ತಪಸ್ಸು ಅಂತಂದ್ರೆ ಒಬ್ಬನೇ ಇರುವಂಥದ್ದಲ್ಲ. ತಪಸ್ಸಂದ್ರೆ ನನ್ನ ಒಳಗಡೆಗೆ ನಾನು ಬರುವಂಥದ್ದು, ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ಅಂತರ್ಮುಖಗೊಳಿಸಿಕೊಳ್ಳುವಂಥದ್ದು. ಹೊರಗಡೆ ಹೋಗುವಂಥದ್ದು ಏನಿದೆ ಅದಕ್ಕೆ ಹೆಸರು ಸಂಸಾರ. ಒಳಗಡೆ ಬರುವಂಥದ್ದು ಅಂತರ್ಮುಖಗೊಳಿಸಿಕೊಳ್ಳುವಂಥದ್ದು, ಅಥವಾ ಸಂಸಾರದಿಂದ ವಿಮುಖನಾಗುವಂಥದ್ದು ಏನಿದೆ ಅದಕ್ಕೆ ಹೆಸರು ತಪಸ್ಸು. ಅದರಿಂದ ಮಾತ್ರ ನಾವು ಪರಮಾತ್ಮನನ್ನ ಪಡಿಲಿಕ್ಕೆ ಸಾಧ್ಯ. ಬೇರೆ ಇನ್ಯಾವುದರ ಮೂಲಕವೂ ಕೂಡ ಪರಮಾತ್ಮನನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮನ ವಿಭೂತಿ, ಪರಮಾತ್ಮನ ವೈಶಿಷ್ಟ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿರ್ತಕ್ಕಂಥ ದಾರಿ ಒಂದೇ. ಏನದು? ಅದಕ್ಕೆ ಹೆಸರು ತಪಸ್ಸು. ಒಳಗೆ ಬರ್ಬೇಕು ನಾವು, ಇಂದ್ರಿಯಗಳನ್ನ ಅಂತರ್ಮುಖಗೊಳಿಸ್ಬೇಕು. ಬೇರೆ ದಾರಿ ಅನ್ನುವಂಥದ್ದೇ ಇಲ್ಲ. ಮಂದಿರದ ಶಿಲ್ಪಿ ಯಂತ್ರಗಳ ಯೋಜಕ ರಾಜ್ಯ ಸಂಧಾನಿ ವಿಜ್ಞಾನಿ ಉದ್ಯೋಗದಾನಿ. ಮಂದಿ ಮುಂದಾಳು ಜನ ಬಾಂಧವ್ಯ ಪೋಷಕನು ಸೌಂದರ್ಯಕರರಿವರು ಮಂಕುತಿಮ್ಮ. ಮಂದಿರವನ್ನ ವಿನ್ಯಾಸ ಮಾಡ್ತಕ್ಕಂಥ ಒಂದು ಶಿಲ್ಪಿ, ಬುದ್ಧಿಯನ್ನು ಉಪಯೋಗಿಸಿ ಮನುಷ್ಯನ ಕೆಲಸಗಳನ್ನ ಯಂತ್ರಗಳು ಮಾಡುವ ಹಾಗೆ ಮಾಡ್ತಕ್ಕಂಥ ಒಬ್ಬ ಇಂಜಿನಿಯರ್. ರಾಜ್ಯದ ಜನರಿಗೆ ಅನುಕೂಲವಾಗುವ ಹಾಗೆ, ರಾಜ್ಯವನ್ನ ಒಳ್ಳೆಯ ರೀತಿಯಲ್ಲಿ ನಡೆಯುವ ಹಾಗೆ ರೂಪುರೇಷೆಗಳನ್ನ ಏನು ಮಾಡಿದ್ರೆ ಏನಾಗ್ತದೆ, ಏನು ಮಾಡಿದ್ರೆ ಜನರಿಗೆ ಅನುಕೂಲವಾಗ್ತದೆ, ಏನು ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥ ರೀತಿಯಲ್ಲಿ ಮೊದಲೇ ರೂಪುರೇಖೆಗಳನ್ನ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಜಗತ್ತಿನಲ್ಲೇ ಇರ್ತಕ್ಕಂಥ ವಸ್ತುಗಳಿಂದ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಅದರಿಂದ ಜನರಿಗೆ ಉಪಯೋಗವಾಗುವ ಹಾಗೆ ಮಾಡ್ತಕ್ಕಂಥ ಬುದ್ಧಿ ಇರ್ತಕ್ಕಂಥವನು ಒಬ್ಬ ವಿಜ್ಞಾನಿ. ಇವುಗಳ ಉಪಯೋಗವನ್ನ ಪಡೆದುಕೊಂಡು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಸ್ಥಾಪನೆಯನ್ನ ಮಾಡಿ ಅನೇಕ ಜನರಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥ ಒಬ್ಬ ಕೈಗಾರಿಕೋದ್ಯಮಿ. ಜನರನ್ನ ಹುರಿದುಂಬಿಸಿ ಜನರಿಗೊಂದು ಪ್ರೋತ್ಸಾಹವನ್ನು ಕೊಟ್ಟು ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವ ಹಾಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ, ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಒಬ್ಬ ಮುಂದಾಳು, ಒಬ್ಬ ನಾಯಕ. ಸಮಾಜ ಸೇವೆಯನ್ನ ಮಾಡಿ ಜನಗಳಲ್ಲಿ ಬಾಂಧವ್ಯನ್ನ ಹೆಚ್ಚಿಸ್ತಕ್ಕಂಥ ಮಾಡುವವ. ಯಾರಿವರೆಲ್ಲ? ಇವರೆಲ್ಲ ಸೌಂದರ್ಯವನ್ನ ಸೃಷ್ಟಿ ಮಾಡತಕ್ಕಂಥವ್ರು. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ, ಉದ್ಯೋಗದಾನಿ. ಮಂದಿ ಮುಂದಾಳು ಜನ ಬಾಂಧವ್ಯ ಪೋಷಕನು ಸೌಂದರ್ಯಕರರಿವರು. ಇವರೆಲ್ಲ ಸೌಂದರ್ಯವನ್ನ ಎತ್ತಿ ಹಿಡಿತಕ್ಕಂಥವ್ರು, 4 ಜನರಿಗೆ ಉಪಕಾರವನ್ನ ಮಾಡ್ತಕ್ಕಂಥವ್ರು, 4 ಜನರಿಗೆ ಸಹಾಯವನ್ನ ಮಾಡ್ತಕ್ಕಂಥವ್ರು. ಇವರೆಲ್ಲರೂ ಕೂಡ ಸೌಂದರ್ಯವನ್ನ ಸೃಷ್ಟಿ ಮಾಡ್ತಾರೆ. ಇವರೆಲ್ಲ ಇವರ ಮೂಲಕ ಪರಮಾತ್ಮ ಅಂತಕ್ಕಂಥವನು ಹೊರಗೆ ಬರ್ತಾನೆ. 4 ಜನರಿಗೆ ಉಪಕಾರವಾಗುತ್ತೆ, 4 ಜನರಿಗೆ ಒಳ್ಳೇದಾಗುತ್ತದೆ, 4 ಜನರಿಗೆ ಸಹಾಯವಾಗುತ್ತದೆ ಅಲ್ಲ. ಎಂತೆಂಥ ವೈದ್ಯರು ನಮ್ಮ ದೇಶದಲ್ಲಿ ಆಗಿ ಹೋದ್ರು. ಕೇವಲ ನೋಡಿದ್ರೆ ಸಾಕು ವ್ಯಕ್ತಿಯನ್ನ, ಅವನ ನಾಡಿಯನ್ನ ಸ್ಪರ್ಶ ಮಾಡಿ ನಾಡಿಯನ್ನ ಚೆಕ್ ಮಾಡಿದ್ರೆ ಸಾಕು, ಅವನು ನಡೀತಾ ಬರ್ತಕ್ಕಂಥ ಒಂದು ಶೈಲಿ, ಅವನು ಕುಳಿತುಕೊಳ್ತಕ್ಕಂಥ ಒಂದು ಶೈಲಿ, ಅವನು ಮಾತನಾಡ್ತಕ್ಕಂಥ ಒಂದು ಶೈಲಿ, ಅದನ್ನು ನೋಡಿ ಓ ಇವನಿಗಿಂತಹ ಕಾಯಿಲೆ ಇದೆ, ಇವನಿಗಿಂತ ಔಷಧಿಯನ್ನು ಕೊಡಬೇಕು.
ಇಂಥ ಲಕ್ಷಣಗಳಿದ್ರೆ ಇದು ಎಂತೆಂಥ ತಪಸ್ವಿಗಳವರೆಲ್ಲ. ಆ ಅಂಕು ಡೊಂಕುಗಳನ್ನ ಸರಿ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯ, ಇವರೇ ತಾನೇ ಸೌಂದರ್ಯವನ್ನ ಸೃಷ್ಟಿ ಮಾಡತಕ್ಕಂಥವ್ರು. ಯಾವನೋ ಒಬ್ಬ ವ್ಯಕ್ತಿ ಒಂದು ಮಾನಸಿಕವಾಗಿ ಏನೋ ಸಮಸ್ಯೆಯಿಂದ ಅಥವಾ ಯಾವುದೋ ಒಂದು ಒತ್ತಡದಿಂದ ಅಥವಾ ಏನೋ ಒಂದು ತಾಪತ್ರಯಗಳಿಂದ ಏನೋ ಕೆಳಗೆ ಹೋಗಿದ್ದಾನೆ, ಒದ್ದಾಡ್ತಾ ಇದ್ದಾನೆ, ಒತ್ತಡಕ್ಕೊಳಗಾಗಿದ್ದಾನೆ. ಒಂದು ಒಳ್ಳೆಯ ಮಾತುಗಳಿಂದ ಅವನಿಗೆ ಪ್ರೋತ್ಸಾಹವನ್ನು ಕೊಟ್ಟು ಆ ಒತ್ತಡದಿಂದ ಹೊರಗೆ ತರ್ತಕ್ಕಂಥವನು, ಸಾಧ್ಯವಾದಷ್ಟು ದುಃಖವನ್ನು ದೂರ ಮಾಡತಕ್ಕಂತಹ, ಸಮಸ್ಯೆಯನ್ನ ದೂರ ಮಾಡತಕ್ಕಂತಹ, ವ್ಯಕ್ತಿಯನ್ನ ಪ್ರಫುಲ್ಲಿತಗೊಳಿಸ್ತಕ್ಕಂತಹ, ಭೌತಿಕ ಮತ್ತು ಆಧ್ಯಾತ್ಮಿಕವಾಗಿ ಅವನನ್ನ ಸಂಪದ್ ಭರಿತನನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇವರೆಲ್ಲರೂ ಕೂಡ ಸೌಂದರ್ಯದ ಆರಾಧಕರೇ, ಸೌಂದರ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಇವರೆಲ್ಲ. ಯಾವಾಗ ಒಂದು ನಿಸ್ವಾರ್ಥತೆಯ ಭಾವ ನಮ್ಮ ಅಂತಃಕರಣದಲ್ಲಿ ಉದಯವಾಗುತ್ತದೋ, ಹೇ ನನ್ನ ಕೈನಲ್ಲಿ ಏನಾದ್ರೂ ಸಾಧ್ಯ ಇದ್ರೆ 4 ಜನರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ಅನ್ನೋಂಥ ಒಂದು ಭಾವನೆಯ ಒಂದು ಸಂಕಲ್ಪ ಅಂತಃಕರಣದಲ್ಲಿ ಉದಯವಾಯ್ತು, ಜನ ಬರ್ತಾರೆ, ಸಹಾಯವನ್ನ ಮಾಡ್ತಾರೆ, ಏನೋ ಘಟನೆಗಳು ಘಟಿಸ್ತವೆ, ಅವನಿಂದ ಒಳ್ಳೆಯ ಕೆಲಸಗಳು ನಡೀತವೆ. ಏನಂದ್ರೆ ಆ ಸಂಸ್ಕಾರ ನಮ್ಮಲ್ಲಿ ಬೇಕು, ನಾವು ತರಬೇಕದನ್ನ. ಕವಿ ಚಿತ್ರ ಕೋವಿದನು ಪರತತ್ವ ಶೋಧಕನು ವಿವಿಧವಾದನ ಗೀತ ನೃತ್ಯ ಕುಶಲಿಗಳು ನವನವತೆಯಂ ಮನಸಿಗೀವೆಲ್ಲ ಕಲೆಗಾರರವರಿಂದ ಸುಂದರತೆ ಮಂಕುತಿಮ್ಮ. ಕವಿ ತನ್ನ ಕಾವ್ಯದಿಂದ ಈ ಜಗತ್ತನ್ನು ಸುಂದರವನ್ನಾಗಿ ಮಾಡ್ತಾನಂತೆ. ಒಬ್ಬ ಚಿತ್ರಕಾರ ಚಿತ್ರವನ್ನ ಬಿಡಿಸ್ತಾ ಈ ಜಗತ್ತನ್ನು ಸುಂದರ ಮಾಡ್ತಾನಂತೆ. ಒಬ್ಬ ದಾರ್ಶನಿಕ ತತ್ವವನ್ನ ಬೋಧನೆ ಮಾಡಿ ಈ ಜಗತ್ತನ್ನು ಸುಂದರ ಮಾಡ್ತಾನಂತೆ. ಪರತತ್ವ ಶೋಧಕನು ವಿವಿಧವಾದನ ಗೀತ ನೃತ್ಯ ಕುಶಲಿಗಳು, ಸಂಗೀತದಿಂದ ನೃತ್ಯದಿಂದ ನಾನಾ ತರದ ಏನು ವಾದಕಗಳು, ಇನ್ಸ್ಟ್ರೂಮೆಂಟ್ಸ್ ಅಂತ ಏನ್ ಕರಿತೀವಿ, ಅವುಗಳ ಮೂಲಕ ಅದನ್ನ ನುಡಿಸ್ತಾ, ಅದು ತಬಲವೋ, ಅದು ವೀಣೆಯೋ, ಅದೊಂದು ತಂಬೂರಿಯೋ, ಯಾವುದೋ ಒಂದು ಆ ವ್ಯಕ್ತಿ ಅದನ್ನ ನುಡಿಸ್ತಾ ಈ ಜಗತ್ತನ್ನ ಸುಂದರ ಮಾಡ್ತಕ್ಕಂಥ ಒಂದು ಶೈಲಿ, ಒಂದು ಹೊಸತನವನ್ನ ತರ್ತಾರಂತೆ. ನವನವತೆಯಂ ಮನಸ್ಸಿಗೆ ಇವೆಲ್ಲ ಕಲೆಗಾರ, ಏನೋ ಒಂದು ಹೊಸತನವನ್ನ ತಂದು ಕೊಡ್ತಾರೆ ಈ ಜಗತ್ತಿಗೆ. ನೋಡಿ ಗಮನಿಸಿ ನೀವು, ಹಾಡದೆ ಪುರಂದರದಾಸರ ಹಾಡುಗಳೇ ಅವ್ಯಾವು ಎಲ್ಲವೂ ಕೂಡ. ಯಾವನೋ ಒಬ್ಬ ವ್ಯಕ್ತಿ ಬರ್ತಾನೆ, ಏನೋ ಒಂದು ಹೊಸತನವನ್ನ ತರ್ತಾನೆ, ಏನು ಹೊಸದಾಗಿ ಅದನ್ನು ಹಾಡ್ತಾನೆ. ಆ ಹಾಡನ್ನು ಕೇಳುವಾಗ, ಆ ಹಾಡನ್ನು ಆಲಿಸುವಾಗ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ, ಏನೋ ಒಂದು ಸಂಭ್ರಮ. ಎಷ್ಟು ಸಾರಿ ಕೇಳಿಲ್ಲ ನಾವು ಆ ಹಾಡುಗಳನ್ನ. ಕೃಷ್ಣ ನೀ ಬೇಗನೆ ಬಾರೋ, ಎಷ್ಟು ಸರಿ ಕೇಳಿಲ್ಲ ನಾವು. ಅಥವಾ ಇನ್ನೂ ಸುಪ್ರಸಿದ್ಧ ಅನೇಕ ಪದ್ಯಗಳಿವೆ. ಕೆಲವು ಪದ್ಯಗಳೇನಿವೆ ಅವರವರ ಬಾಯಲ್ಲೇ ಕೇಳಬೇಕು. ಅದು ಭೀಮಸೇನ್ ಜೋಶಿ ಹಾಡಿದ್ದೇ ಕೇಳ್ಬೇಕು, ಕೆಲವನ್ನ ಬಾಲಮುರಳಿ ಕೃಷ್ಣ ಹಾಡಿದ್ದನ್ನೇ ಕೇಳ್ಬೇಕು, ಕೆಲವನ್ನ MS ಸುಬ್ಬಲಕ್ಷ್ಮಿ ಹಾಡಿದ್ದನ್ನೇ ಕೇಳಬೇಕು. ಇನ್ನು ಕೆಲವು ಒಬ್ಬೊಬ್ರು ಒಂದೊಂದು ಹಾಡುಗಳ ಒಂದು ವೈಶಿಷ್ಟ್ಯವಿದೆ. ಅದು ಮರಾಠಿ ಅಭಂಗಗಳಿರ್ಬೋದು, ಹಿಂದಿ ಭಜನೆಗಳಿರ್ಬೋದು. ಅವರವರು ಹಾಡುದನ್ನ ಕೇಳುವಾಗ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ, ಏನೋ ಒಂದು ಸಂಭ್ರಮ. ಒಂದು ವೇಳೆ ಅವು ಇಲ್ಲದೆ ಇದ್ದಿದ್ರೆ ಈ ಜಗತ್ತಿನಲ್ಲಿ ಏನೋ ಕೊರತೆ ಆಗ್ತಾ ಇತ್ತೇನೋ ಅಂತ ಅನಿಸ್ತದೆ. ಈಗಲೂ ಕೂಡ ಅಷ್ಟೇ, ಅದು ಟಿವಿಯಲ್ಲೋ ಅಥವಾ ರೇಡಿಯೋನಲ್ಲೋ ಅಥವಾ ನಮ್ಮ ಕಂಪ್ಯೂಟರ್ನಲ್ಲೋ ರೆಕಾರ್ಡರ್ನಲ್ಲೋ ಆ ಹಾಡನ್ನು ಹಾಕೊಂಡಾಗ ಪ್ರಥಮ ಬಾರಿಗೆ ಏನು ಆನಂದವನ್ನ ನಾವು ಅನುಭವಿಸುತ್ತೇವೋ ಅದೇ ಆನಂದದ ಅನುಭವ ನಮಗುಂಟಾಗ್ತದೆ. ಈಗಲೂ ಕೂಡ ಎಷ್ಟು ಕೇಳಿದ್ರೂ ಬೇಸರವಾಗುವುದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಒಂದು ಸಂತೋಷವಾಗ್ತದೆ. ನವನವತೆಯಂ ಮನಸ್ಸಿಗೆ ಇವೆಲ್ಲ ಕಲೆಗಾರರವರಿಂದ ಸುಂದರತೆ. ಒಂದು ಮನಸ್ಸಿಗೆ ಒಂದು ಹೊಸತನ ಅನ್ನೋದು ಬರ್ತದೆ. ಬಹಳ ನೋವಾದಾಗ, ಉದಾಸೀನರಾಗಿದ್ದಾಗ ಕೆಲವು ಹಾಡುಗಳನ್ನ, ಕೆಲವು ಚಿತ್ರಗಳನ್ನ ಅಥವಾ ಕೆಲವು ಕಥೆಗಳನ್ನ, ಕೆಲವು ಸಾಹಿತ್ಯವನ್ನ ನಾವು ತೆಗೆದು ನೋಡಿದಾಗ
ಏನೋ ಒಂದು ಸೌಂದರ್ಯ, ಏನೋ ಒಂದು ಖುಷಿ, ಏನೋ ಒಂದು ನೆಮ್ಮದಿ. ನಾರದರಲ್ಲ, ಮಹಾತ್ಮ ಗಾಂಧಿ ಏನೋ ತಾಪತ್ರಯ ಬಂತು, ಏನೋ ಕಷ್ಟವಾಯಿತು, ಏನೋ ಒತ್ತಡ ಬಂತು, ಅಥವಾ ಏನೋ ನೋವಾಯಿತು, ಏನೋ ಅಪಮಾನವಾಯಿತು, ಅಥವಾ ಮನಸ್ಸಿನಲ್ಲಿ ಏನೋ ಒಂದು ವ್ಯತ್ಯಾಸವಾಯಿತು. ತತ್ಕ್ಷಣನೇ ಅವರು ಕೈ ಚೀಲದಲ್ಲಿರ್ತಕ್ಕಂಥ ಭಗವದ್ಗೀತೆ ಪುಸ್ತಕವನ್ನು ತೆಗೆಯೋರಂತೆ, ತೆಗೆದು ಓದೋರಂತೆ. 1 ಶ್ಲೋಕ, 2 ಶ್ಲೋಕ, 3 ಶ್ಲೋಕ, ಅದನ್ನ ಕುರಿತು ಸ್ವಲ್ಪ ಚಿಂತನೆ ಮಾಡೋರು, ಮತ್ತೆ ಪುಸ್ತಕವನ್ನ ಒಳಗಿಟ್ಕೊಳ್ತಾ ಇದ್ರು. ಯಾಕೆ ಹೇಳಿ? ಗಮನಿಸಿ, ಹೇಗೆ ಕೈ ಹೊಲಸಾದ ಕೊಳ್ಳೆ ಹೋಗಿ ತೊಳ್ಕೊಳ್ತೀವೋ, ಮನಸ್ಸು ಕೂಡ ಹಾಗಾದಾಗ ಒಂದು ಸುಭಾಷಿತ, ಒಂದು ಗೀತೆಯ ಶ್ಲೋಕ, ಒಂದು ಉಪನಿಷತ್ತಿನ ಒಂದು ಮಂತ್ರ, ಯಾವುದೋ ಒಂದು ವೇದದ ರುಕ್, ಏನೋ ಒಂದು ನಾಮಸ್ಮರಣೆ, ಏನೋ ಒಂದು ಪರಮಾತ್ಮನ ಚಿಂತನೆ, ಏನೋ ಒಂದು ನಾಮ ಜಪ, ಗೊತ್ತಿಲ್ಲದೆ ನಮ್ಮ ಮನಸ್ಸನ್ನ ಒಂದು ಸ್ವಚ್ಛ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಅದು ಅಲ್ಲ. ಪಾರಿಜಾತವ ಕಂಡು ನಿಡುಸುಯ್ದ ಪದಗಳಿಂ ಶೌರಿ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ. ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯ ಧೀರನಲ ರಾಜ್ಯಕನು ಮಂಕುತಿಮ್ಮ. ಪಾರಿಜಾತವ ಕಂಡು ನಿಡುಸುಯ್ದು ಪದಗಳಿಂ ಶೌರಿ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ. ಸ್ವರ್ಗದಿಂದ ಪಾರಿಜಾತದ ಹೂವನ್ನ ತೆಗೆದುಕೊಂಡು ಬಂದಂತೆ ನಾರದ ರುಕ್ಮಿಣಿಗೆ ಸಮರ್ಪಣೆಯನ್ನು ಮಾಡಿದ. ಇದನ್ನ ನೋಡಿ, ಇದನ್ನ ಕೇಳಿ ಸತ್ಯಭಾಮೆಗೆ ಪ್ರೀತ ಸಿಟ್ಟು ಬಂತು. ಅವಳ ಕೋಪವನ್ನ ಸಮಾಧಾನ ಮಾಡಲಿಕ್ಕಾಗಿ ಶ್ರೀಕೃಷ್ಣ ಸ್ವರ್ಗದಿಂದಲೇ ಪಾರಿಜಾತ ಗಿಡವನ್ನ ತಂದು ಮನೆ ಮುಂದೆ ನೆಟ್ಟ. ಪಾರಿಜಾತಾಪಹರಣ ಅಂತಕ್ಕಂಥ ಇದೊಂದು ಏನು ಕಥೆ ಇದೆ, ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಥೆ ಇದು. ಎಷ್ಟೋ ಜನ ಮನೆಗಳಲ್ಲಿ, ಊರುಗಳಲ್ಲಿ ಹೇಗಪ್ಪ ಅಂತಂದ್ರೆ ಅವರವರದೇ ಆಗಿರ್ತಕ್ಕಂಥ ಒಂದು ಗ್ರಾಮ್ಯ ಭಾಷೆಯಲ್ಲಿ ಅದನ್ನ ಹೇಳ್ತಾ ಇದ್ರು, ಹೇಳುವವರು. ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯ ಧೀರನಲ ರಾಜ್ಯಕನು. ಈ ಹಾಡನ್ನ ಕೇಳಿ, ಈ ಪದ್ಯವನ್ನ ಅಥವಾ ಈ ನಾಟಕವನ್ನ ಅಥವಾ ಈ ದೃಶ್ಯವನ್ನ ಅಥವಾ ಈ ಕಥೆಯನ್ನ ಕೇಳಿ 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 ಜನ ಎಲ್ಲೆಲ್ಲಿ ಒಳ್ಳೇದಿದೆ ಆ ಗಿಡಗಳನ್ನ ತಂದು ಅವ್ರ ಊರಲ್ಲಿ ನೆಡೋರು. ಒಳ್ಳೆ ಹೂ ಇದೆಯಾ ತಗೊಂಡ್ ಬಾ, ಒಳ್ಳೆ ಹಣ್ಣಿದ್ಯಾ ತೆಗೆದುಕೊಂಡ್ ಬಾ. ಒಂದ್ಸರಿ ನಮ್ಮ ಒಂದು ಮೀಟಿಂಗ್ ಇತ್ತು ಮಂಡ್ಯದಲ್ಲಿ. ಸಾಯಂಕಾಲ ಸುಮ್ನೆ ಹೀಗೆ ಒಂದು ವಾಕಿಂಗ್ ಹೋದಿವಿ ನಾವು. ವಾಕಿಂಗ್ ಹೋದಾಗ ಅಲ್ಲೇ ಹಿಂದೆ ಈ ನರ್ಸರಿ ಎಲ್ಲ, ಗೌರ್ಮೆಂಟ್ ನರ್ಸರಿ ಎಲ್ಲ ಇತ್ತು. ಅಲ್ಲಿ ಬಹಳ ಸುಂದರವಾದ ಒಂದೊಂದು ತೋಟ. ಏನಪ್ಪಾ ನಾವು ಒಂದ್ ಸ್ವಲ್ಪ ಒಳಗಡೆ ವಾಕಿಂಗ್ ಮಾಡ್ಬೋದಾ ಕೇಳಿದ್ರೆ, ಬನ್ನಿ ಸರ್ ಹೋಗಿ, ಬಹಳ ದೊಡ್ಡದು, ಬಹಳ ಚೆನ್ನಾಗಿದೆ. ಒಳಗ್ ಹೋದ್ವಿ ನಾವು. ಒಳಗ್ ಹೋಗಿ ಎಲ್ಲ ಸುತ್ತಾಡ್ಕೊಂಡ್ ಬಂದೆವು. ಏನು ಹಣ್ಣುಗಳು, ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಗಿಡಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು. ಅವನೊಬ್ಬ ಮಾಲಿ ಇದ್ದ ಜೊತೆಗೆ. ಅವನನ್ನ ಕರೆದು ನಮ್ಮ ಇನ್ನೊಬ್ಬ ಮಿತ್ರ ಕೇಳಿದ್ರು, ಏನಪ್ಪಾ ಇದು ಇಷ್ಟು ಒಳ್ಳೆ ಗಿಡ, ಯಾರು ತಂದ್ಯಾರೆ? ಅವನಂದ, ಯೋ ಸಾರ್, ನಮ್ಮೊಬ್ರು ಹುಚ್ಚರಿದ್ರು ಸಾರ್, ಅವನು ಕೆಲ್ಸನೇ ಇಲ್ಲ, ಬರೀ ಎಲ್ಲಿ ಏನು ಸಿಗುತ್ತೆ ತರದು ಹಾಕು, ತರದು ಹಾಕು. ಯಾವ್ದಂತ ಗೊತ್ತಿಲ್ಲ, ಆ ಮನುಷ್ಯನಿಗೆ ಒಬ್ಬನಿಗೆ ಗೊತ್ತು, ಏನೇನೋ ಹೆಸರು ಹೇಳೋ. ನಾವು ಸುಮ್ನೆ ಅವ್ರ ಅಧಿಕಾರದಲ್ಲಿ ತಂದು ಹಾಕಿದೀವಿ, ಇವತ್ತಿಗೆ ಇಷ್ಟು ದೊಡ್ಡ ಬೆಳೆದು ನಿಂತಿದೆ. ನೋಡ್ಬೇಕು ನೀವು, ಆ ಗಿಡಗಳಲ್ಲಿ ಎಂತೆಂತ ಹಣ್ಣುಗಳು ಬಿಟ್ಟಿವೆ, ಹೆಸರೇ ಗೊತ್ತಿಲ್ಲ. ಎಂತೆಂತ ಪಕ್ಷಿಗಳು ಬಂದಿವೆ. ನಮ್ಮ ಜೊತೆಗೆ ಮತ್ತೊಬ್ಬರಿದ್ರು, ಆ ಗಿಡ, ಈ ಗಿಡ ಇಂಥದ್ದು, ಈ ಗಿಡ ಇಂಥದ್ದು, ಇದು ಈ ಹಣ್ಣು ಬಿಡುತ್ತೆ, ಇದು ಇಂಥ ಕಾಲದಲ್ಲಿ, ಇಂಥ ಕಾಲದಲ್ಲಿ. ಎಲ್ಲಿ ಸಿಕ್ತಿ ಇವ್ರಿಗಿದೆಲ್ಲ? ಕೆಲವರು ಇರ್ತಾರೆ,
ಧೀರನಲ ರಾಜ್ಯಕನು. ಏನೇ ಒಳ್ಳೇದಿದ್ರು ಬರ್ಬೇಕು. ನಮ್ಮ ಪೂಜ್ಯ ಸ್ವಾಮೀಜಿ ಯಾವಾಗ್ಲೂ ಹೇಳೋರು, ಶಿವಮೊಗ್ಗದಲ್ಲಿ ನಮ್ಮ ಹಿರಿಯ ಮೆಂಬರ್ ಒಬ್ರಿದ್ರು, ವೆಂಕಟರಮಣ ಶಾಸ್ತ್ರಿ ಅಂತ ಹೇಳಿ, ವೆಂಕಟರಾಮ ಶಾಸ್ತ್ರಿ. ಅವರ ವೈಶಿಷ್ಟ್ಯವನ್ನ, ವಿಶೇಷತೆಯನ್ನ ಪೂಜ್ಯ ಸ್ವಾಮೀಜಿ ಹೇಳುವಾಗ ಯಾವಾಗ್ಲೂ ಹೇಳೋರು, ಏನೇ ಒಳ್ಳೇದಿರ್ಲಿ, ಅವನೊಬ್ಬ ಸಾಹಿತಿ ಇರ್ಲಿ, ಅವನೊಬ್ಬ ಕವಿ ಇರ್ಲಿ, ಅವನೊಬ್ಬ ಕಲಾಕಾರನಿರ್ಲಿ, ಯಾರೇ ಇರ್ಲಿ, ಅವರು ನಮ್ಮೂರಿಗೆ ಬರಬೇಕು, ನಮ್ಮೂರಿನ ಜನರಿಗೆ ಪರಿಚಯವಾಗಬೇಕು, ಅವರ ವಿಚಾರಗಳನ್ನು ಕೇಳಬೇಕು, ಅವರ ಪದ್ಯಗಳನ್ನ ಕೇಳಬೇಕು, ಅವರ ಒಂದು ಸಾನ್ನಿಧ್ಯ ಬೇಕು, ಬರಬೇಕು. ಬಹಳ ದೊಡ್ಡತನ. ಏನೇ ಒಳ್ಳೇದಿದ್ರೆ ಅದನ್ನ ತರಬೇಕು, 4 ಜನರಿಗೆ ಉಪಕಾರವನ್ನ ಮಾಡಬೇಕು, 4 ಜನರಿಗೆ ಅದನ್ನ ತಲುಪಿಸಬೇಕು. ಊರಿನ ಉದ್ಯಾನಕದ ತರಿಸಿ ಬೆಳೆಸುವ ಕಾರ್ಯ ಧೀರನಲ ರಾಜ್ಯಕ. ಯಾವುದೋ ಒಂದು ಹೂ ಯಾಕೆ, ಆ ಗಿಡವನ್ನೇ ನಾನು ತರ್ತೀನಿ ಅಂತ ಹೇಳಿ ತಂದವನು ಶ್ರೀಕೃಷ್ಣ. ಅವನೇ. ಕಥೆ ಏನಾದ್ರೂ ಇರ್ಲಿ, ಆದ್ರೆ ಇವತ್ತಿಗೆ ಎಲ್ಲಾ ಕಡೆಗೂ ಕೂಡ ನಮಗೆ ಪಾರಿಜಾತದ ಗಿಡ ಸಿಗುತ್ತಾ ಇದೆ. ಅದ್ರದ್ದೊಂದು ಸುಗಂಧವೇ ಬೇರೆ, ಅದರ ಒಂದು ಸೌಂದರ್ಯವೇ ಬೇರೆ. ಜಾಸ್ತಿ ಹೊತ್ತೇನು ಇರುವುದಿಲ್ಲ ಅದು, ಆದ್ರೂ ಕೂಡ ಏನೋ ಒಂದು ವೈಶಿಷ್ಟ್ಯ ಆಗಿರುತ್ತೆ. ಹಾಗೆ ಕೆಲವು ವ್ಯಕ್ತಿಗಳು ಈ ಜಗತ್ನಲ್ಲಿ ಇದ್ದಾರೆ, ಏನೇ ಒಳ್ಳೇದಿದೆ ಅನ್ನಿಸ್ತು ಅವರಂತಾನೆ, ಇಲ್ಲ ಒಂದು 4 ತಗೊಳ್ಳಿ, ಯಾಕೆ ಕೊಡೋಣ, 4 ಜನರಿಗೆ ಉಪಕಾರವಾಗುತ್ತೆ. ನಾನೇನು ಅನುಭವಿಸ್ತಾ ಇದ್ದೀನಿ, ಈ ಸುಖ, ಈ ಸಂತೋಷ ಅವರು ಅನುಭವಿಸ್ಲಿ, ಅವ್ರಿಗೂ ಸಿಗ್ಲಿ. ಪೂಜ್ಯ ಗುರುದೇವ್ ಮಾಡಿದ್ದು ಇದನ್ನೇ. ನಾನು ಏನು ಆನಂದವನ್ನ ಅನುಭವಿಸಿದ್ದೀನಿ ಇದು ಎಲ್ಲರಿಗೂ ಸಿಗ್ಬೇಕು. ಅದಕ್ಕಾಗಿ ಸಾಂದೀಪನಿ, ಅದಕ್ಕಾಗಿ ಅನೇಕ ರೀತಿಯ ಆಶ್ರಮಗಳು, ಕೇಂದ್ರಗಳು, ಸಂಸ್ಥೆಯನ್ನ ಬೆಳೆಸಿದರು. ಯಾಕೆ? ಇದು ನಾನೊಬ್ಬನೇ ಅನುಭವಿಸಬಾರ್ದು, ಎಲ್ಲರಿಗೂ ಕೂಡ ಇದು ಸಿಗಬೇಕು. ಧೀರನಲ ರಾಜ್ಯಕರು, ಧೀರನಾಗಿರ್ತಕ್ಕಂತಹ ರಾಜನಿಂದ ಮಾತ್ರ ಈ ರೀತಿಯ ಕೃತಿಗಳು, ಈ ರೀತಿಯ ಇವು ಸಾಧ್ಯವಾಗುತ್ತದೆ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.